ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಖೈದಿಗಳಿಗೆ ಫೋನ್ ಸಪ್ಲೈ ಮಾಡುವುದು ಅಲೋಕ್ ಕುಮಾರ್. ಜೈಲಿನಲ್ಲಿ ಮೊಬೈಲ್ ಇದೆ, ಟಿವಿ ಇದೆ, ಆದರೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದು ಅಲೋಕ್ ಕುಮಾರ್ ಅಂತ ಖಡಕ್ ಆಫೀಸರ್ ಹೆಸರಿಗೆ ಕಳಂಕ ತರೋದಕ್ಕೆ ಮುಂದಾಗಿದ್ದಾರೆ ಈ ಕಿಡಿಗೇಡಿಗಳು. ಖೈದಿಗಳಿಗೆ ಫೋನ್ ಸಪ್ಲೈ ಮಾಡೋದು ಅಲೋಕ್ ಕುಮಾರ್, ಈ ರೀತಿ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಜೈಲಿನಲ್ಲಿ ಮೊಬೈಲ್ ಇದೆ, ಟಿವಿ ಇದೆ, ಎಲ್ಲವನ್ನ ಕೊಟ್ಟಿದ್ದು ಅಲೋಕ್ ಕುಮಾರ್. ಖಡಕ್ ಆಫೀಸರ್ ಹೆಸರಿಗೆ ಕಳಂಕ ತರೋದಕ್ಕೆ ಮುಂದಾಗಿದ್ದಾರೆ ಕಿಡಿಗೇಡಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಕಿಡಿಗೇಡಿಗಳು. ಮೊಬೈಲ್, ಟಿವಿ, ಐಷಾರಾಮಿ ಸೌಲಭ್ಯ ಕೊಟ್ಟರು ಅಂತ ವಿಡಿಯೋವನ್ನ ಮಾಡಿದ್ದಾರೆ. ಜೈಲಿನಲ್ಲೇ ಈ ವಿಡಿಯೋವನ್ನ ಶೂಟ್ ಮಾಡಿದ್ರ ಅಥವಾ ಬೇರೆ ಕಡೆ, ಅಂದ್ರೆ ಅದೇ ತರ ಸೆಟಪ್ ಹಾಕೊಂಡು ಬೇರೆ ಕಡೆ ಶೂಟ್ ಮಾಡಿದ್ರ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ದ್ವೇಷದಿಂದ ಅಲೋಕ್ ಕುಮಾರ್ ವಿರುದ್ಧ ವ್ಯವಸ್ಥಿತವಾಗಿ ಈ ರೀತಿ ಷಡ್ಯಂತ್ರವನ್ನ ರೂಪಿಸಿದ್ರ ಎನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಮೊಬೈಲ್ ಇದೆ, ಟಿವಿ ಇದೆ, ಐಷಾರಾಮಿ ಸೌಲಭ್ಯ ಇದೆ ಅಂತ ವಿಡಿಯೋ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ವಿಡಿಯೋವನ್ನ. ಅಂದ್ರೆ ಈ ಸಲ ಕಪ್ ನಮ್ದೆ ಅಂತ, ಇದು ಮೊನ್ನೆ ಮಾಡಿರುವಂತಹ ವಿಡಿಯೋ. ಅಂದ್ರೆ ನಾಳೆ RCB ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೆ ಅಂತ ಮೊನ್ನೆ ಮಾಡಿರುವಂತಹ ವಿಡಿಯೋ ಇದು ನಿಜವಾಗ್ಲೂ ಜೈಲಿಂದಾನೇ ಮಾಡಿರುವಂತಹ ವಿಡಿಯೋನ ಅಥವಾ ಏನಾದರೂ ಸೆಟಪ್ ಹಾಕಿದ್ರ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಪುಮಾ ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. DG ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್ ಇವನು. ನೋಡಿ ಪ್ರೊಡ್ಯೂಸ್ ಬರ್ತಾರೆ ಇವನು. ನೋಡಿ ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ಜೈಲು ಅಕ್ರಮದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ರು ಅಧಿಕಾರಿ. ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರೋದಕ್ಕೆ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನ ಎಸಗಿದ್ರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಲೋಕ್ ಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿದೆ. IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೇ ಅಂತ ವಿಡಿಯೋವನ್ನ ಮಾಡಿದ್ದಾರೆ. ನೀವು ಕೂಡ ನೋಡಿದ್ರೆ ಆ ವಿಡಿಯೋನ. ಖೈದಿಗಳಾದ ದರ್ಶನ್, ಅಭಿ ಹಾಗೂ ಎಂಡ್ರೋಸ್, ಈ 3 ಜನ ಸೇರ್ಕೊಂಡು ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ. ನಾಳೆ IPL ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದೇ ಅಂತ ಮೊಬೈಲ್ ನೋಡ್ತಾ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರುವಂತಹ ವಿಡಿಯೋ ಇದು. ಹೀಗಾಗಿ ಅಲೋಕ್ ಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ. ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಜೈಲು ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಅಧಿಕಾರಿ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತ್ರ ರೂಪಿಸಿರುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ವಿಡಿಯೋ ಎಷ್ಟು ರಿಯಲ್ಲು, ಹಾಗೆ ಎಲ್ಲಿ ಮಾಡಿದ್ದು, ಏನು ಎತ್ತ, ಎಲ್ಲವನ್ನ ಕೂಡ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಎಂಡ್ರೋಸ್ಗೆ ಪ್ರಚೋದನೆ ಕೊಟ್ಟು ವಿಡಿಯೋ ಮಾಡಿಸಿರ್ತಾನೆ ದರ್ಶನ್. ನಾನಾಗ್ಲೇ ಹೇಳಿದಾಗೆ ದರ್ಶನ್, ಅಭಿ ಹಾಗೂ ಎಂಡ್ರೋಸ್, ಈ 3 ಜನ ಸೇರ್ಕೊಂಡು ಮಾಡಿರುವಂತಹ ವಿಡಿಯೋ ಇದು. ಎಂಡ್ರೋಸ್ಗೆ ಪ್ರಚೋದನೆ ಕೊಟ್ಟು ವಿಡಿಯೋ ಮಾಡಿಸಿರ್ತಾನೆ ದರ್ಶನ್. ಅಧಿಕಾರಿ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಬಾಯ್ ಬಿಟ್ಟಿದ್ದಾರೆ ಆರೋಪಿಗಳು. ಕೊನೆಗೂ ಕೂಡ ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಕಣ್ತಪ್ಪಿಸಿ ಪುಂಡರು ಈ ಒಂದು ಮೊಬೈಲ್ನ ಬಚ್ಚಿಟ್ಟಿರ್ತಾರೆ, ಅದು ಪತ್ತೆಯಾಗಿದೆ. ಬಾತ್ರೂಮ್ ನೀರು ಹೋಗುವ ಪೈಪ್ನಲ್ಲಿ ಮೊಬೈಲ್ನ ಇವರು ಅಡಗಿಸಿ ಇಟ್ಟಿರ್ತಾರೆ, ಅದು ಇದೀಗ ಪತ್ತೆಯಾಗಿದೆ. ಆರೋಪಿಗಳ ಕೈಯಲ್ಲೇ ಮೊಬೈಲ್ ಅನ್ನ ಹೊರತೆಗೆಸಿದ್ದಾರೆ ಅಧಿಕಾರಿಗಳು. ಮೊಬೈಲ್ ಜಪ್ತಿ ಮಾಡಿ ಜೈಲು ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಜೈಲಿನ 3 ಸಿಬ್ಬಂದಿಗಳ ತಲೆದಂಡವಾಗಿದೆ. 3 ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಕಾರಾಗೃಹ DGP ಅಲೋಕ್ ಕುಮಾರ್ ಆದೇಶವನ್ನ ನೀಡಿದ್ದಾರೆ. ಶಿವಾನಂದ ಕರ್ಲಬಟ್ಟಿ, ನಿರಂಜನೆ ಕಾಮತ್ ಹಾಗೂ ಹನುಮಂತಪ್ಪ ಸಸ್ಪೆಂಡ್ ಆಗಿರುವಂತಹ ಸಿಬ್ಬಂದಿಗಳು. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಪುಮಾ ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS, ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. DG ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್ ಇವನು. ನೋಡಿ ಪ್ರೊಡ್ಯೂಸ್ ಬರ್ತಾರೆ ಇವನು. ನೋಡಿ
ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಈಗ ನಾವು ವಿಡಿಯೋ ನೋಡ್ತಾ ಇದ್ವಿ, ಅಂದ್ರೆ ಇದು ಜೈಲ್ ತರ ಇಲ್ಲ, ಯಾವುದೋ ರೂಮ್ ತರ ಇದೆ. ಈ ವಿಡಿಯೋದ ಸತ್ಯಾಸತ್ಯತೆ ಏನು ಅಂತ? ಸಿಂಚನ ಪರಪ್ಪನ ಅಗ್ರಹಾರದ ಒಂದು ಈ ಪುರಾಣಗಳು ಇಂದು ನಿನ್ನೆದಲ್ಲ, ಅನೇಕ ವರ್ಷಗಳಿಂದನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಕ್ರಮಗಳು ನಡೀತಾನೆ ಇರುತ್ತೆ. ಅದರ ಮುಂದುವರಿದ ಭಾಗವಾಗಿ ಈ ಒಂದು ವಿಡಿಯೋ ವೈರಲ್ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮೂರು ವಿಡಿಯೋಗಳು ವೈರಲ್ ಆಗುತ್ತೆ. ಅದರಲ್ಲಿ ಜೈಲು ಡಿಜಿಪಿ ಅಲೋಕ್ ಕುಮಾರ್ ಅವರ ಹೆಸರನ್ನ ಒತ್ತಿ ಆರೋಪಿಗಳು ಹೇಳಿರುವಂತದ್ದು. ಈ ಕೈದಿಗಳೇನಿದ್ದಾರೆ ಇವರು ಬೇಕು ಅಂತಾನೆ ವಿಡಿಯೋ ಮಾಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇದರಲ್ಲಿ ಆಂಡ್ರೋಸ್ ಆಗಿರಬಹುದು, ದರ್ಶನ್ ಆಗಿರಬಹುದು, ಅದ್ಗೆ ಆಗಿರಬಹುದು, ಈ ಮೂವರು ಸೇರ್ಕೊಂಡು ಈ ವಿಡಿಯೋವನ್ನ ಮಾಡಿರುವಂತದ್ದು. ಇವರು ಕೊಲೆಯ ಪ್ರಕರಣ ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಜೈಲು ಸೇರಿರುವಂತಹ ಕೈದಿಗಳಾಗಿದ್ದಾರೆ. ಇವ್ರ ಕೈಗೆ ಹೇಗೆ ಮೊಬೈಲ್ ಹೋಯ್ತು ಅನ್ನೋ ಒಂದು ಪ್ರಶ್ನೆಗಳು ಇಲ್ಲಿ ಕಾಡುತ್ತೆ. ಯಾಕಂತಂದ್ರೆ ಅಲೋಕ್ ಕುಮಾರ್ ಯಾವಾಗ ಡಿಜಿಪಿ ಆಗಿ ಜೈಲಿಗೆ ಎಂಟ್ರಿ ಕೊಡ್ತಾರಲ್ಲ, ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರುವಂತದ್ದು. ಅದು IPS ಅಧಿಕಾರಿ ಅಂಶುಕುಮಾರ್ ಅವರು ಪದೇ ಪದೇ ದಾಳಿಯನ್ನು ನಡೆಸುವಂತದ್ದಾಗಿರಬಹುದು ಮತ್ತು ಅನೇಕ ರೀತಿಯಲ್ಲಿ ಅಲ್ಲಿರುವಂತಹ ಮೊಬೈಲ್ಗಳನ್ನ ಮತ್ತು ಅನೇಕ ಬಾರಿ ಚಾಕುಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇರ್ತೀವಿ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ವಿಡಿಯೋಗಳು ಮತ್ತು ಮೊಬೈಲ್ಗಳನ್ನ ಬಳಸುವಂತದ್ದು ವಿಡಿಯೋಗಳು ಕಡಿಮೆ ಆಗಿದ್ವು. ಆದ್ರೆ ನೇರವಾಗಿ DGP ಅವರ ಹೆಸರನ್ನೇ ಹೇಳ್ಕೊಂಡು ಈ ಆರೋಪಿಗಳು ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನ ತರಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಪ್ರಯತ್ನವನ್ನ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾವಾಗ ವಿಡಿಯೋಗಳು ವೈರಲ್ ಆಗುವ ಎಚ್ಚೆತ್ತುಕೊಂಡಂತಹ DGP ಏನಿದ್ದಾರೆ ಆಂತರಿಕ ತನಿಖೆಗಳನ್ನ ನಡೆಸೋದಕ್ಕೆ ಸೂಚನೆಯನ್ನು ಕೊಡ್ತಾರೆ. ಆನ್ ದಿ ಸ್ಪಾಟ್ ಎಲ್ಲ ಪರಿಶೀಲನೆ ಕೂಡ ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಈ ಆಂಡ್ರೋಸ್, ಅಭಿ ಮತ್ತೆ ದರ್ಶನ್ ಮಾಡಿರುವಂತಹ ಕಳ್ಳಾಟ ಗೊತ್ತಾಗುತ್ತೆ. ಇವರು ಈ ಏನು ಬಾತ್ರೂಮ್ ನ ನೀರು ಹೋಗುತ್ತೆ, ಆ ನೀರು ಹೋಗುವಂತಹ ಪೈಪ್ ನಲ್ಲಿ ಮೊಬೈಲ್ ಅನ್ನ ತುರುಕಿರುವಂತದ್ದು. ಅದು ಪ್ಲಾಸ್ಟಿಕ್ ಕವರ್ ಒಂದರಲ್ಲಿ ಸುತ್ತಿ ಅದರಲ್ಲಿ ತುರುಕಿದ್ದಾರೆ. ಅವರ ಕೈಯಿಂದಾನೇ ಅಧಿಕಾರಿಗಳು ಆ ಮೊಬೈಲ್ ಅನ್ನ ಹೊರಗಡೆ ತೆಗೆಸಿರುವಂತದ್ದು. ಇನ್ನು ವಿಚಾರಣೆ ಸಂದರ್ಭದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ನಾವು ಬೇಕಂತಲೇ ಈ ರೀತಿಯಾಗಿ ವಿಡಿಯೋ ಮಾಡಿದ್ವಿ. ಇಲ್ಲಿ ನಿನ್ನೆ ಮ್ಯಾಚ್ ಇರುತ್ತೆ, IPL ಮ್ಯಾಚ್ ಬೆಂಗಳೂರು ಮತ್ತೆ SRH ನಡುವೆ. ಅದನ್ನ ನೋಡೋದಕ್ಕೆ ಮೊಬೈಲ್ ಅನ್ನ ಅಲೋಕ್ ಕುಮಾರ್ ಅವರೇ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಜಿಯೋ ಹಾಟ್ಸ್ಟಾರ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋ ಒಂದು ಆಂಗಲ್ ನಲ್ಲಿ ಒತ್ತಿ ಹೇಳಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿತ್ತು. ಸದ್ಯಕ್ಕೆ 3 ಅಧಿಕಾರಿಗಳ ತಲೆದಂಡ ಆಗಿರುವಂತದ್ದು. ಕಾಮತ್ ಆಗಿರ್ಬೋದು, ಹನುಮಂತಪ್ಪ ಆಗಿರ್ಬೋದು, ಮತ್ತೊಬ್ಬ ಜೈಲು ಸಿಬ್ಬಂದಿಯ ತಲೆದಂಡ ಕೂಡ ಆಗಿದೆ. ಒಟ್ಟಾರೆಯಾಗಿ ಏನು ಸೆಂಟ್ರಲ್ ಜೈಲಿನಲ್ಲಿ ಯಾವುದೂ ಕೂಡ ಸರಿಯಾಗಿರಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇರುವಂತದ್ದು. ಆದ್ರೆ ದಕ್ಷಾಧಿಕಾರಿ ಅಲೋಕ್ ಕುಮಾರ್ ವಿರುದ್ಧವಾಗಿ ಈ ರೀತಿಯಾದಂತಹ ಪಿತೂರಿಯನ್ನೇ ಯಾಕೆ ಇವ್ರು ಮಾಡಿದ್ರು, ಏನಾದ್ರೂ ಒಳಗಡೆ ಇರುವಂತಹ ಅಧಿಕಾರಿಗಳೇ ಇವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹೀಗಾಗಿನೇ 3 ಅಧಿಕಾರಿಗಳ ತಲೆದಂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಬಗ್ಗೆ ತುಂಬಾ ಸೀರಿಯಸ್ ಆಕ್ಷನ್ ಅನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ DGP ಅಲೋಕ್ ಕುಮಾರ್ ಅವರು ಮುಂದಾಗಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. IPS ಈ ಫೋನ್ ತಗೊಂಬಂದ್ ಕೊಟ್ಟಿದ್ದು ಅಲೋಕ್ ಕುಮಾರ್ DG. ನೋಡಿ ಫ್ರೆಂಡ್ಸ್, ಜೈಲಿಗೆ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೀನಿ ಇವನು. ಇಲ್ಲ